ತೀರ್ಮಾನವನ್ನು 28ಕ್ಕೆ 28 ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರೋದಕ್ಕೆ ರಾಜ್ಯ ಬಿಜೆಪಿ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರದಲ್ಲಿ 400ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಿಕೊಂಡು ಬರೋದಕ್ಕೂ ಕೂಡ ಬಿಜೆಪಿ ಪಾಳದಲ್ಲಿ ಸಾಕಷ್ಟು ಪ್ಲಾನಿಂಗ್ಗಳಾಗ್ತಾ ಇದೆ. ಈಗ ಲೋಕ ಅಖಾಡವನ್ನು ಗೆದ್ದುಕೊಂಡು ಬರೋದಕ್ಕೆ ಬಿಜೆಪಿ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಚಾರದ ವಾಹನಗಳಿಗೆ ಇವತ್ತು ಚಾಲನೆಯನ್ನು ಕೂಡ ಕೊಡಲಾಗಿದೆ. ನೋಡಿ, ವಾಹನಗಳ ಮೇಲೆ ವಿಶೇಷವಾಗಿ ಸ್ಟಿಕ್ಕರನ್ನು ಅಂಟಿಸಲಾಗಿದೆ. ಈ ಬಾರಿ 400 ಮೀರಿ ಅಂತೇಳಿ ಸ್ಟಿಕ್ಕರನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಚಾರಕ್ಕೆ ಅಂತಲೇ ಈ ಒಂದು ವಾಹನಗಳನ್ನು ರೆಡಿ ಮಾಡಿಸಲಾಗಿದೆ. ಪ್ರಚಾರದ ಬಸ್ಗಳಲ್ಲಿ ದೋಸ್ತಿಗಳ ಭಾವಚಿತ್ರರು ಕೂಡ ಅಲ್ಲಿ ಹಾಕಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಗೆ ಬನ್ನಿ ಸರ್, ಮುಂದೆ ಬನ್ನಿ. ಬಿಜೆಪಿ ಉಲ್ಟಾ ಇದ್ದೀರಾ? ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿಯಿಂದ ಪ್ರಚಾರದ ಭರಾಟೆ ಜೋರಾಗ್ತಾ ಇದೆ. ಈಗಾಗಲೇ ಪ್ರಚಾರದ ವಾಹನಗಳಿಗೇನಿದ್ದಾವೆ ಎಲ್ಲವೂ ಕೂಡ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಬಂದು ನಿಂತಿರ್ತಕ್ಕಂಥದ್ದು. ಇನ್ನು ಇವತ್ತು ಸಂಜೆಯೇ ಅಂದರೆ ಅಮಿತ್ ಶಾ ಅವರು ಏನೋ ಬರ್ತಾ ಇದ್ದಾರೆ. ಅಮಿತ್ ಶಾ ಅವರು ಇವತ್ತು ಏನು ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. DK ಬ್ರದರ್ಸ್ ವಿರುದ್ಧ ಈ ಬಾರಿ ಏನು ತೋಡೋ ವರ್ಸಸ್ ಜೋಡೋ ಸಂಘರ್ಷಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ರಾಜ್ಯ ಬಿಜೆಪಿಯಿಂದ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕರ ಮೊದಲ ಪ್ರವಾಸದ ಭಾಗವಾಗಿ ಚನ್ನಪಟ್ಟಣದಿಂದಲೇ ಅಮಿತ್ ಶಾ ಅವರು ರೋಡ್ ಶೋವನ್ನು ಶುರು ಮಾಡಿರ್ತಕ್ಕಂಥದ್ದು. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಪ್ರಚಾರದ ವಾಹನ ಇದೆ. ಇದೇ ಪ್ರಚಾರದ ವಾಹನದಲ್ಲೇ ನಾಳೆ ಅಮಿತ್ ಶಾ ಅವರು ರೋಡ್ ಶೋವನ್ನು ಮಾಡ್ತಕ್ಕಂಥದ್ದು. ಈ ಅಮಿತ್ ಶಾ ಅವರ ರೋಡ್ ಶೋ ನಡೆಸುವಂಥ ಈ ವಾಹನ ಏನಿದೆ, ಈ ವಿಶೇಷ ವಾಹನದಲ್ಲಿ ಈ ಬಾರಿ ಯಾರೆಲ್ಲ ನಾಯಕರ ಹೆಸರುಗಳಿದೆ ಅಂತ ನೋಡ್ಬೋದು. ಯಾರೆಲ್ಲ ಹೆಸರಿದೆ, ವಿಜಯೇಂದ್ರ ಇದ್ದಾರೆ. ಈ ಬಾರಿ ವಿಶೇಷ ಅಂತ ಅನ್ನೋದಾದರೆ ಮೈತ್ರಿ ಪಕ್ಷದ ನಾಯಕರಾದಂತಹ HD ಕುಮಾರಸ್ವಾಮಿ ಅವರ ಒಂದು ಭಾವಚಿತ್ರ ಈ ಬಾರಿ ಬಿಜೆಪಿಯ ಕ್ಯಾಂಪೇನ್ನ ವಾಹನದ ಮೇಲೆ ರಾರಾಜಿಸ್ತಾ ಇರ್ತಕ್ಕಂಥದ್ದನ್ನು ಈ ಬಾರಿ ವಿಶೇಷವಾಗಿ ನೋಡ್ಬೋದು. ಹಾಗೆಯೇ ಬನ್ನಿ, ಪ್ರಚಾರದ ಗಾಡಿಯಲ್ಲಿ ಏನೆಲ್ಲ ವಿಶೇಷಗಳು ಇದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಈ ಬಾರಿ 400ಕ್ಕೂ ಮೀರಿ ಅಂತ ಹೇಳ್ಬಿಟ್ಟು BJP ಮತ್ತು JDSನ ಎರಡೂ ಚಿಹ್ನೆಗಳನ್ನು ಒಳಗೊಂಡಂತೆ ಈ ಬಾರಿ ಪ್ರಚಾರದ ವಾಹನಕ್ಕೆ ಸ್ಟಿಕ್ಕರಿಂಗನ್ನು ಮಾಡಿರ್ತಕ್ಕಂಥದ್ದು. ಹಾಗೆಯೇ ಈ ಪ್ರಚಾರದ ವಾಹನದಲ್ಲಿ ಯಾವ ರೀತಿಯಾಗಿ ನಾಯಕರು ನಿಂತು ಏನೋ ಭಾಷಣವನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥ ನೋಡ್ತಾ ಹೋಗ್ತೇನೆ. ನಾನು ಇನ್ನು ಇದ್ರ ಒಳಗಡೆನೂ ಕೂಡ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ ನಾನು ನಿಮಗೆ. ಹಾಗೆ ನೋಡ್ತಾ ಇರ್ಬೋದು ನೀವು, ಇದು ವಿಶೇಷವಾಗಿ ಇದು ಏನು ಪ್ರಚಾರದ ವಾಹನವಾಗಿ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ. ನಾನು ಇಲ್ಲಿ ಒಳಗಡೆ ಹೋಗೋಂಥ ಪ್ರಯತ್ನ ಮಾಡಿ ತೋರಿಸ್ತೇನೆ ಬನ್ನಿ. ನಾನು ನೋಡಿ, ಇದೇನಿದೆ ಇದು ಈ ಪ್ರಚಾರದ ವಾಹನದಲ್ಲಿ ವಿಶೇಷವಾಗಿ ಇಲ್ಲಿ ರಾಜ್ಯ ನಾಯಕರು ಅಷ್ಟೇ ಅಲ್ಲ, ನಾಳೆ ಬರ್ತೇನೆ ಅಮಿತ್ ಶಾ ಅವರು ಕೂಡ ಇದೇ ವಾಹನದಲ್ಲೇ ನಿಂತು ಏನು ನಾಳೆ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮತ್ತು ಭಾಷಣವನ್ನು ಮಾಡ್ತಕ್ಕಂಥದ್ದು. ಇದೇನಿದೆ ಈ ಸ್ಥಳದ ಮೇಲೇ ಈ ರೀತಿಯಾಗಿ ಕೂತು ಏನು ಜನರನ್ನು ಉದ್ದೇಶಿಸಿ, ಮತದಾರರನ್ನು ಉದ್ದೇಶಿಸಿ, ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಂಥದ್ದು. ಈ ರೀತಿಯಾಗಿ ಇಲ್ಲಿ ಅಂದರೆ ಸಂಪೂರ್ಣವಾಗಿ ಎಲ್ಲ ನೀಟ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನೆರಳಿನ ವ್ಯವಸ್ಥೆ ಕೂಡ ಆಗಿರ್ತಕ್ಕಂಥದ್ದು, ತುಂಬ ನೀಟಾಗಿ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥದ್ದು. ಹಾಗೇನೇ ನಾವು ಇಲ್ಲಿ ಒಳಗಡೆ ಅಂದರೆ ನಾಯಕರು ಅಮಿತ್ ಶಾ ಇರ್ಬೋದು, ಹಾಗೆಯೇ ಯಾರೇ ನಾಯಕರುಗಳು ಈ ಪ್ರಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ, ಕ್ಯಾಂಪೇನಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಅವರು ಕೂರೋದಕ್ಕೂ ಕೂಡ ಇಲ್ಲಿ ಎಷ್ಟು ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ನೋಡ್ಬೋದು. ಒಂದು ಚಿಕ್ಕ ಪುಟ್ಟ ಮನೆಯ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು, ನೀಟಾಗಿ ವ್ಯವಸ್ಥಿತವಾಗಿ ಸ್ಪೀಕರ್ಗಳು, ಹಾಗೆ ಕೂರೋದಕ್ಕೆ ಇಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಸೋಫಾ ಸೆಟ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು ಏನು ಒಟ್ಟು 7ರಿಂದ 8 ಜನ ನಾಯಕರು, 8 ನಾಯಕರು ಇಲ್ಲೇ ಕೂತು ಇಲ್ಲೇ ವ್ಯವಸ್ಥಿತವಾಗಿ ಇಲ್ಲಿ ಚರ್ಚೆಯನ್ನು ನಡೆಸ್ತಕ್ಕಂಥದ್ದು. ಮುಂದಿನ ಏನು ಕಾರ್ಯವೈಖರಿಗಳಿರ್ಬೋದು, ರಾಜಕೀಯ ತಂತ್ರಗಳನ್ನಿರ್ಬೋದು, ಇಲ್ಲೇ ಕೂತೇನೆ ಚರ್ಚೆನೂ ಕೂಡ ಮಾಡ್ಬೋದು. ಹಾಗೇನೇ 400ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಸಕಲ ರೀತಿಯಲ್ಲೂ ಕೂಡ BJP ವ್ಯವಸ್ಥಿತವಾಗಿ ರೋಡ್ ಶೋಗಳನ್ನು ಮತ್ತು ಏನು ಕ್ಯಾಂಪೇನ್ಗಳನ್ನು ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್,